ಅಥಣಿಯ ಕೆಎಲ್ಇ ಸಂಸ್ಥೆಯ ಎಸ್ಎಸ್ಎಂಎಸ್ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ ಪಿಯು ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಜಮಖಂಡಿಯ ಸರ್ಕಾರಿ ಪ್ರಥಮ ದರ್ಜಾ ಮಹಿಳಾ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾ ಯಶವಂತ್ ವೈ ಕೊಕ್ಕಣರು ಉದ್ಘಾಟಿಸಿ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಅವರು ತಿಳಿಸಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದರೂ ತಮ್ಮನ್ನು ಬೆಳೆಸಿದ ಹಾಗೂ ಶಿಕ್ಷಣ ನೀಡಿದ ಗುರುಗಳನ್ನು ಎಂದಿಗೂ ಮರೆಯಬಾರದೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ನೀಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾ ಎಂಜಿ ಹಂಜೆ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಡಾ ಬಿಆರ್ ಅಂಬೇಡ್ಕರ್ ಸೇರಿದಂತೆ ದೇಶದ ಮಹಾನ್ ವ್ಯಕ್ತಿಗಳ ಜೀವನ, ಸಾಧನೆ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಅರಿತುಕೊಂಡು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಗೌರವ ಅತಿಥಿಗಳಾಗಿ ಭಾಗವಹಿಸಿದ್ದ ಕೆಎಲ್ಇ ಎಸ್ಎಸ್ಎಂಎಸ್ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾ ಪ್ರಶಾಂತ್ ಮಗದುಂ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಶಿಸ್ತು, ಪರಿಶ್ರಮ ಮತ್ತು ಗುರಿ ಸಾಧನೆಯ ಮನೋಭಾವದಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದೆಂಬ ಸಲಹೆ ನೀಡಿದ್ದಾರೆ. ಅಭಿನಂದನೆಯನ್ನು ಹೇಳಿ ವಂದಿಸಿ, ನಾನು ತಾವು ಗುರು ಇರುವುದನ್ನು ತಮ್ಮ ಪಾದಗಳಿಗೆ ನಮಸ್ಕಾರವಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ. ಡಾಕ್ಟರ್ ಸರ್, ರಿಯಲಿ ನೀವು ಇರಬೇಕು, ಮೇಲಿಂದ ಮೇಲೆ ನಮ್ಮ ಭಾಗಕ್ಕೆ ಬರಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೇಳಬೇಕಂತ ತಿಳ್ಕೊಂಡು ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆರಿಸಿದಂತ ನಮ್ಮ ಇನಾಮದಾರ್ ಮೇಡಮ್ ಪ್ರಶಾಂತ್ ಅವ್ರು ಹೇಳ್ತಿದ್ರು, ಸರ್ ಅವ್ರು ಬಂದಿರ್ರಿ ವಾಸಲ ನಾವು ಬಹಳ ಚೆನ್ನಾಗಿ ಮಾತಾಡ್ತಾ ಹೇಳಿದ್ರು. ಅದಕ್ಕಾಗಿ ಎಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಮಾಡ್ತೇನೆ. ನಾನು ಯಾವಾಗ ಕಾಶೀನರ್ ಸರ್ ಅವರು, ನಮ್ಮ ಮಗ್ದುಮ್ ಅವ್ರದ್ದು ಐಡಿಯಾಸ್ ಬಹಳ ವಿಶೇಷ ಇರ್ತಾವೆ. ಆಮೇಲೆ ಇನಾಮದಾರ್ ಮೇಡಮ್ ಅವ್ರದ್ದು ಬಹಳ ಸಿಸ್ಟಮ್ಯಾಟಿಕ್, ಇನ್ಕ್ಲೂಡಿಂಗ್ ಇನ್ವಿಟೇಷನ್ ಕಾರ್ಡ್ ಹೇಳ್ಕೊಂಡು ಬಹಳ ಚೆನ್ನಾಗಿ ಮಾಡ್ಯಾರ್ರಿ, ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಯಾರ. ಅವ್ರಿಗೂ ಕೂಡ ವಂದನೆ. ನಮ್ಮ ರಾಠೋಡ್ಸ್ ಅವರು ಬಹಳ ಮಾತಾಡೋಂಗಿಲ್ಲ, ಪ್ರತಿಯೊಂದಲೇ ಅವರು ಅದೇ ರೀತಿಯಾಗಿ ಮಹಾವಿದ್ಯಾಲಯದ ಸಮಸ್ತ ಏಳಿಗೆಗೆ ದುಡಿಯುತ್ತಿರುವ LGB ಮೆಂಬರ್ಸ್ ಆದ ಕೆಂಬು ಮಮದಾಪುರ್, ವಿಜಯಕುಮಾರ್ ಹುರ್ಲಿ, ಪ್ರಕಾಶ್ ಪಾಟೀಲ್ ಅವರೇ, ಅದೇ ರೀತಿ ನಮ್ಮ ಶಿಕ್ಷಕರು ಸರ್ CS ಕಿತ್ತೂರು ಹೈಸ್ಕೂಲಿನ ಚೇರ್ಮನ್ ಆದ ಶಿವ ಹಂಜಿ ಅವರೇ, ಇಂಥ ಸ್ಥಳದಲ್ಲಿ ನಿಂತ ಮಾತಾಡೋದೇ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ಮೇಡಮ್ ಅವ್ರಿಗೆ ನಾನು ಬರ್ತೀನಿ ಅಂತ ಒಪ್ಕೊಂಡೆ. ಬಹಳ ಸುಂದರವಾಗಿ ಅವರ ಮಾತುಗಳು ಎಷ್ಟು ಮಧುರದಾವ್. ಇಂಗ್ಲಿಷ್ ಮಾತಾಡ್ತಾರಂದ್ರು, ಉರ್ದು ಮಣಿ ಮಾತಾಡ್ತಾ ಅಂದ್ರು, ಕನ್ನಡದ ಅವರ ಭಾಷೆಗೆ ನಾನು ಶರಣಾರ್ಥಿಗಳು ಮೇಡಮ್. ನಿಮಗೆ ಬಹಳ ಖುಷಿ ಆಗುತ್ತೆ. ಇನ್ನು ಕಾರ್ಯಾಧ್ಯಕ್ಷರ ಬಗ್ಗೆ ಒಂದು ಮಾತನ್ನ ಹೇಳಬೇಕಂದ್ರೆ, 1000 ಕೆಲಸಗಳನ್ನ ಮಾಡಿ ಮುಗಿಸಿದ ಸರದಾರ, ಇನ್ನೂ ಏನಾದ್ರೂ ಈ ಕಾಲೇಜಿಗೆ ಮಾಡಬೇಕೆಂಬ ಹಠವುಳ್ಳ ರಣಧೀರ, ಇನ್ನೂ ಏನಾದ್ರೂ ಈ ಸಂಸ್ಥೆಗೆ ಮಾಡಬೇಕೆಂಬ ಹಠವುಳ್ಳ ರಣಧೀರ, ಶಿಕ್ಷಣ ಪ್ರೇಮಿ ಮನದಲ್ಲಿ ಸಮಾಧಾನಿ, ಅವರು ನೋಡುತ್ತಿದ್ರೆ ಅನಿಸ್ತೈತಿ ಸಂತ ಶರಣಜಿ ಅವರೇ ನಮ್ಮ MG ಹನಜಿ ಸರ್. ಅಂತ ಒಬ್ಬರ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅಥವಾ ಈ ಒಂದು ಸಂಸ್ಥೆ ಸಾಗ್ತಾ ಇದೆ. ರಾಷ್ಟ್ರಭಕ್ತಿ ಇದ್ದವರು ರಾಜಕಾರಣಿಗಳಾಗಬೇಕು, ಚಂದ ಇರ್ತೈತಿ. ಸಜ್ಜನ ಇದ್ದವರು ಶಿಕ್ಷಕರಾಗಬೇಕು, ಚಂದ ಇರ್ತೈತಿ. ಸಂಯಮ ಇದ್ದವರು ಸ್ವಾಮಿಗಳಾಗಬೇಕು, ಚಂದ ಇರ್ತೈತಿ. ಹಂಗ ದಕ್ಷತೆ ಇದ್ದವರು ಕಾರ್ಯಾಧ್ಯಕ್ಷರಾಗಬೇಕು ಮತ್ತು ಪ್ರಾಂಶುಪಾಲರಾಗಬೇಕು. ಜೊತೆಗೆ ಮಗ್ದುಂ ಸರ್, ಮೇಡಮ್ ಮತ್ತು ನಮ್ಮ ಹಂಜೆ ಸರ್ ಒಂದು ಜೋರಾದ ಚಪ್ಪಾಳೆ ಸರಿ ಕೊಡ್ಬೇಕು. ಯಾಕಂದ್ರೆ ಇವತ್ತು ಸ್ವಾಮಿಗಳಿಗೆ ಸಂಯಮ ಹೋಗೈತಿ. ಸಾನ್ನಿಧ್ಯ ಪರ ಮಾತಾಡಬೇಕಾದವ್ರು ಮೊದಲು ಉದ್ಘಾಟನೆ ಆದ ತಕ್ಷಣ ಮೈಕ್ ನಮ್ಗೆ ಕೊಡ್ರಿ, ನಮ್ಮನ್ನ ಬೇರೆ ಕಾರ್ಯಕ್ರಮ ಅವ್ರು ಕೇಳಕತ್ಯಾರ. ರಾಜಕಾರಣಿಗಳಿಗೆ ರಾಷ್ಟ್ರಭಕ್ತಿ ಇಲ್ಲ ಆಗೈತಿ. ಈ ದೇಶ ಏನು, ಇತಿಹಾಸ ಏನು, ಪರಂಪರೆ ಏನು ಅಂತ ಗೊತ್ತಿದ್ದವ್ರು ಹಂಗ ಆಗಾಕತ್ಯಾರ. ಅಂಥದ್ರಲ್ಲಿ ಒಬ್ಬ ಶಿಕ್ಷಕನಾಗ್ಬೇಕಂದ್ರೆ, ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯ ಚೇರ್ಮನ್ರಾಗ್ಬೇಕಂದ್ರೆ ಅದಕ್ಕೆ ಬಹಳಷ್ಟು ಏನಪ್ಪಾ ಅಂದ್ರೆ ಪೂರ್ವ ತಯಾರಿ, ಆಸಕ್ತಿ ಮತ್ತು ಎಲ್ಲಕ್ಕಿಂತ ಮುಖ್ಯ ಅಭಿಮಾನ ಬೇಕಾಗತ್ತೆ. ಅಂತ ಅಭಿಮಾನಿಗಳ ಮಧ್ಯದಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳು ಬಹಳ ಖುಷಿ ಅನಿಸ್ತು. ಹೆಚ್ಚು ಕಡಿಮೆ ಮುಂದೆ ಕೂತಂತ 4 ಸಾಲಿನಾಗ ಎಲ್ಲರಿಗೂ ಇವು ಬಂದವ್ ತಂಗಿ ಸರ್ಟಿಫಿಕೇಟ್ ಬಂದು, ಆಮೇಲೆ ಏನ್ ಕೊಟ್ಟಾರ ನಿಮಗ ಕೊಟ್ಟಾರ. ಯಾಕೆ ಕೊಟ್ಟಾರು? ಅದ್ರೊಳಗಡೆ ನಿಮ್ಮ ಸಾಧನೆಯ ಸರ್ಟಿಫಿಕೇಟ್ಗಳನ್ನ ಸೇರಿಸ್ತಾ ಹೋಗಿ ಅಂತ ಹೇಳ್ಕೊಂಡು ಮೇಡಮ್ ಅವ್ರು ಬಹಳ ಖುಷಿ ಅನಿಸ್ತು. ಎಲ್ಲಾ ಕಡೆ ಹೋದ ಬರೀ ಸರ್ಟಿಫಿಕೇಟ್ ಕೊಡ್ತಾರ, ಅದು ಇಟ್ಕೊಳಕ್ ಜಾಗ ಏನಿದೆ, ಮನ್ಯಾಗ ಏನ್ ಇಡ್ಬೇಕು ಗೊತ್ತಾಗಲ್ಲ, ಅದನ್ನೇ ವ್ಯವಸ್ಥೆ ಮಾಡ್ಯಾರ ಅವ್ರು. ಚಂದಂಗ ಏನಪ್ಪಾ ಅಂದ್ರೆ ಅದ್ರೊಳಗಡೆ ಹಾಕಿಡಿ ಅಂತ, ಸಂಗ್ರಹ ಆಗ್ತಾ ಹೋಗ್ಲಿ ಅಂತ. ಕೇವಲ ಸರ್ಟಿಫಿಕೇಟ್ ಅಷ್ಟೇ ಸಂಗ್ರಹವಾದ್ರೆ ಸಾಧ್ಯವಾಗದು. ಜೀವನಕ್ಕೆ ಜ್ಞಾನವೂ ಸಂಗ್ರಹವಾಗಬೇಕು,
ಸಂಸ್ಕಾರವೂ ಸಂಗ್ರಹವಾಗಬೇಕು. ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಾನ, ಜೊತೆಗೆ ಒಂದು ಹೃದಯವನ್ನು ಇಟ್ಟಾನ. ಏನು ವೃತ್ತಿ ಬೇಕು, ಅನ್ನ ಬೇಕು, ಅದಕ್ಕೆ ಬುದ್ಧಿಶಕ್ತಿ ಬಳಸ್ಕೋಬೇಕು. ಜೀವನ ಮಾಡಲಿಕ್ಕೆ ಹೃದಯವಂತಿಕೆ ಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ 2 ಮುಖ್ಯ ಘಟ್ಟಗಳೇನಪ್ಪಾ ಅಂದ್ರೆ, ಒಂದು ಸಾಂಸ್ಕೃತಿಕ, ಇನ್ನೊಂದು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನೆ. ಬರೀ 6 ಸಬ್ಜೆಕ್ಟ್ ಇಟ್ಕೊಂಡು ಕಲಿಸ್ಕೊತ ಹೋಗ್ಬೋದಾಗಿತ್ತು. ಬರೀ ಕಲೀರಿ ಶಾಲೆ 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 ಓದಿ 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 ಓದಿಗೂ ಒಂದು ಲಿಮಿಟ್ ಐತಿ. ಈ ದೇಶಕ್ಕೆ ಕೇವಲ ಇವತ್ತು ಬರೀ ಜ್ಞಾನವಂತರಷ್ಟೇ ನಡೆಯಂಗಿಲ್ಲ. ಈ ದೇಶಕ್ಕೆ ಇವತ್ತು ಪ್ರಜ್ಞಾವಂತರು ಬೇಕಾಗ್ಯಾರ. ವಿದ್ಯಾವಂತರಿಗಿಂತ ಯಾರು ಬೇಕಾಗ್ಯಾರೋ? ಪ್ರಜ್ಞಾವಂತರು ಬೇಕಾಗ್ಯಾರ. ಜೊತೆಗೆ ಪ್ರತಿಭಾವಂತರು ಬೇಕಾಗ್ಯಾರ, ಶಕ್ತಿವಂತರು ಬೇಕಾಗ್ಯಾರ, ಹಣವಂತರು ಬೇಕಾಗ್ಯಾರ, ಗುಣವಂತರು ಬೇಕಾಗ್ಯಾರ. ಕೇವಲ ಶಕ್ತಿವಂತರು ಇಟ್ಟುಕೊಂಡು ದೇಶ ಕಟ್ಟಕ್ ಆಗುದಿಲ್ಲ. ಎಲ್ಲರೂ ಸೈನಿಕರಾದ್ರೆ ಬಾರ್ಡರ್ ಸಾಲಿಕ್ಕಿಲ್ಲ, ಹೌದಲ್ಲ? ಬಾರ್ಡರ್ ಸಾಲ ನಿಂತು ಯುದ್ಧ ಮಾಡಾಕ ಅಥವಾ ನಿಂತ್ಕೊಳ್ಳಾಕ ಬಾರ್ಡರ್ ಸಾಲಂಗಿಲ್ಲ. ಎಲ್ಲರೂ ಜ್ಞಾನವಂತರಾದ್ರೆ ನೌಕರಿ ಕೂಡ ಅವ್ರು ಯಾರು ಉದ್ಯೋಗ ತುಂಬರೋದು. ಹಾಗಾಗಿ ಎಲ್ಲರೂ ಡಿಫರೆಂಟ್ ಆಗಿರ್ಲಿ ಅಂತ ಒಂದಿಷ್ಟು ಮಂದಿ ಓದಬೇಕು, ಒಂದಿಷ್ಟು ಮಂದಿ ಓಡಬೇಕು. ಓಡೋರಿಗೆ ಸ್ಪೋರ್ಟ್ಸ್ ವಿಭಾಗ ಐತಿ, ಹಾಡೋರಿಗೆ ಸಾಂಸ್ಕೃತಿಕ ವಿಭಾಗ ಐತಿ. ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗಳನ್ನ ಗುರುತಿಸಲಿಕ್ಕೆ ಇವೆರಡೂ ವಿಭಾಗಗಳು ಎಲ್ಲಾ ಕಾಲೇಜಿನಾಗ ಇರ್ತಾವ. ಇವಕ್ಕೆ ನಮ್ಮಲ್ಲಿ ಡಿಗ್ರಿ ಕಾಲೇಜಿನಾಗ ಘಟಕ ಅಂತ ಹೇಳ್ತೀವಿ ನಾವು, ಘಟಕ. ಆದ್ರೆ ಬಹಳ ಕಾಲೇಜಿನ ಘಟಕಗಳೆಲ್ಲ ಗೊಟಕ ಆಗ್ಯಾವ. ವಿಭಾಗ ಇರ್ತಾವ, ವಿಭಾಗಗಳು ವಿಭಾಗ ಆಗ್ಯಾವ. ನಾ ಮಾಡ್ರಿ ಏನಾತ್, ನೀ ಮಾಡ್ರಿ ಅಂತ ಹೇಳ್ಕೊಂಡು ಶಿಕ್ಷಕರಲ್ಲೂ ತಾಳ್ಮೆ ಹೇಳಿಲ್ಲ. ಏನ್ ಹಾಡ್ರಿ, ಏನ್ ದೊಡ್ಡ ಕೊಡೋರು, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ತಗೊಂಡು ಅಧ್ಯಯನ ಮಾಡೋದಳು ಅಂತ ನೀವ. ಹಿಂಗಾಗಿ ಬರೇ ಓದಿಗೆ ಬೆನ್ನ ಹತ್ತಿ. ಇವತ್ತು ಒಂದು 10 ವರ್ಷದಲ್ಲಿ ಶಿಕ್ಷಣ ಹಿಂಗಾಗೈತ್ಲ್ಯಾ, ಬರೇ ಅಂಕಗಳು, ಶಾಲೆ ಓದಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇಂಜಿನಿಯರ್ ನೌಕರಿ ಹಿಡಿಬೇಕು, ಇಲ್ಲ ಇಂಜಿನಿಯರ್ ಗಾರ್ಡನ್ ಹಿಡಿಬೇಕು. ನೀವೆಲ್ಲ ಒಟ್ಟಾರೆ ಏನಪ್ಪಾ ಅಂದ್ರೆ ಓದಿಗೆ ನಾವು ಬೆಲೆ ಕೊಡಕತ್ತೀವಿ. ಅದರ ಜೊತೆಗೆ ಇವೆರಡೂ ಡಿಪಾರ್ಟ್ಮೆಂಟ್ ಅಲ್ಲಿ ಭಾಗವಹಿಸಬೇಕು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ RN ಇನಾಮದಾರ್ ಅವರು ಸ್ವಾಗತ ಭಾಷಣ ಮಾಡಿ ಕಾಲೇಜಿನ ಶೈಕ್ಷಣಿಕ ಸಾಧನೆಗಳು ಹಾಗೂ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಅವಕಾಶಗಳ ಕುರಿತು ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಥಮ PU ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಇದೇ ವೇಳೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಕಾಲೇಜಿಗೆ ಟಾಪರ್ ಆಗಿ ಹೊರಹೊಮ್ಮಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾಗವಹಿಸಿದ್ದರು.